ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಡೆಲಿಷಿಯಸ್ ಆದ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಬನ್ನಿ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಈಗ 2 ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದೆ. 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು ಇಲ್ಲಿ ಬಿಸಿ ನೀರನ್ನು ತಗೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕುವ. ಈಗ ನೀರು ಸಾಕು. ಈಗ ನಾನು ಇಲ್ಲಿ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಯಾವುದೇ ಎಣ್ಣೆಯನ್ನು ಉಪಯೋಗಿಸ್ಬೋದು. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಹಿಟ್ಟು ರೆಡಿ ಆಯಿತು. ಈಗ ಸಾಕು. ಇದನ್ನೊಂದು 20 ನಿಮಿಷದವರೆಗೂ ಇದನ್ನು ಮುಚ್ಚಳ ಇಟ್ಟು ಬಿಡುವ ಹಾಗೆಯೇ. ಈಗ 20 ನಿಮಿಷ ಆಯಿತು ಫ್ರೆಂಡ್ಸ್. ಹಿಟ್ಟು ಸಾಫ್ಟ್ ಆಗಿದೆ. ಇಷ್ಟು ಸಾಕು. ಈಗ ನಾನು ಇದನ್ನು ನೆಲದ ಮೇಲಿಟ್ಟು ಇದನ್ನು ಒಂದು 4 ಭಾಗಗಳನ್ನಾಗಿ ಪಾರ್ಟ್ ಮಾಡ್ತೇನೆ. ಇದನ್ನೀಗ ಬಾಲಿನ ಶೇಪಲ್ಲಿ ಈಗ ಒಂದು 4 ಬಾಲ್ಗಳನ್ನಾಗಿ ಮಾಡ್ತೇನೆ. ರೌಂಡ್ ಶೇಪಲ್ಲಿ. ಈಗ ನಾನು ಬೌಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಮಾಡಿದಂಥ ಹಿಟ್ಟನ್ನು ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಈಗ ರೆಡಿ ಆಯಿತು ಫ್ರೆಂಡ್ಸ್. ಈಗ ನಾನು ಇದನ್ನು ಮುಚ್ಚಳವನ್ನು ಇಟ್ಟು ಒಂದು ಅರ್ಧ ಗಂಟೆವರೆಗೂ ಹಾಗೆಯೇ ಬಿಡ್ತೇನೆ. ಈಗ ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್. ಈಗ ರೆಡಿಯಾಗಿದೆ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಈಗ ನಾನು ನೆಲದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದರೆ ಆಯಿತು. ಸ್ಪ್ರೆಡ್ ಆಗುತ್ತೆ. ಈಗ ರೋಲರ್ ಸಹಾಯದಿಂದ ಸ್ವಲ್ಪ ಉದ್ದವಾಗಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ತುಂಬಾ ತೆಳುವಾಗಿ ಮಾಡಬೇಕು. ಹಿಟ್ಟನ್ನು ಉದ್ದವಾಗಿ ಸ್ಪ್ರೆಡ್ ಮಾಡುವ. ಈಗ ಸಾಕು. ಈಗ ನಾನು ಬದಿಯನ್ನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಸೈಡನ್ನು. ಇಲ್ಲಿ ನಾನು ಒಂದು 4 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಈಗ ಇಲ್ಲಿ ನಮಗೆ 4 ಬಾಳೆಹಣ್ಣು ಇದ್ದರೆ ಸಾಕು. ಈಗ ಎಲ್ಲ ಬಾಳೆಹಣ್ಣನ್ನು ಕ್ಲೀನ್ ಮಾಡಿ ಆಯಿತು. ಈಗ ನಾವು ಇದನ್ನು ಸ್ಲೈಸ್ ಆಗಿ ಕಟ್ ಮಾಡುವ. ತೆಳುವಾಗಿ ಕಟ್ ಮಾಡಬೇಕು. ಇಲ್ಲಿ ನಾನು ಇದರ ಮೇಲೆ ಇಡ್ತಾ ಇದ್ದೇನೆ. ನೋಡಿ, ಮಿಡ್ಲಲ್ಲಿ ಇಡಬೇಕು ಈ ರೀತಿಯಾಗಿ. ಈಗ ಬನಾನಾ ಸ್ಲೈಸನ್ನು ಇಟ್ಟು ನಾವು ಈ ರೀತಿಯಾಗಿ ಇದನ್ನು ವ್ರ್ಯಾಪ್ ಮಾಡಬೇಕು. ಈಗ ರೆಡಿ ಆಯಿತು. ಈಗ ಎಲ್ಲವನ್ನು ಅದೇ ರೀತಿಯಾಗಿ ಸೇಮ್ ಮೆಥಡಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೈಡನ್ನು ಕಟ್ ಮಾಡಿದ್ರಾಯಿತು. ಈಗ ಬನಾನಾ ಸ್ಲೈಸನ್ನು ಸಹ ಇಡ್ತಾ ಇದ್ದೇನೆ. ನಮಗೆ ಸಂಜೆ ಚಹಾ ಕಾಫಿಗೆ ಸಹ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಈ ತಿಂಡಿ.
ಈಗ ಎಲ್ಲವನ್ನು ರೆಡಿ ಮಾಡಿಕೊಂಡಾಯಿತು ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಕಡಾಯಿಯನ್ನು ಇಟ್ಟಿದ್ದೇನೆ ಸ್ಟವಲ್ಲಿ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕಿದೆ. ತುಪ್ಪವನ್ನು ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದರೆ ಆಯಿತು. ಈಗ ಬನಾನಾ ರ್ಯಾಪರನ್ನು ಈಗ ಇದರಲ್ಲಿ ಇಡ್ತಾ ಇದ್ದೇನೆ. ಒಂದು ಸೈಡ್ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇನ್ನೊಂದು ಸೈಡಲ್ಲಿ ನಾವು ಉಲ್ಟ ಮಾಡಿ ಹಾಕಿದರೆ ಆಯಿತು. ಅದೇ ರೀತಿ ನಾವು ಸ್ವಲ್ಪ ಹೊತ್ತು ಅದನ್ನು ಬೇಯಿಸಬೇಕಾಗುತ್ತೆ. ಎರಡೂ ಸೈಡನ್ನು ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ರೆಡಿ ಆಯಿತು ಫ್ರೆಂಡ್ಸ್, ನಮ್ಮ ಡೆಲಿಷಿಯಸ್ ಸ್ವೀಟ್ ರೆಸಿಪಿ ರೆಡಿ ಆಯಿತು. ಈಗ ನಾವು ಇದನ್ನು ಸರ್ವ್ ಮಾಡುವ. ನಾನು ಎಲ್ಲವನ್ನು ಈಗ 4 ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ತುಂಬಾ ರುಚಿಯಾದ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು ಫ್ರೆಂಡ್ಸ್. ನೀವು ಸಹ ಒಮ್ಮೆ ಇದನ್ನು ಮನೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನಿಮ್ಮ ಮನೆಯಲ್ಲಿ ಬಾಳೆಹಣ್ಣು ಮತ್ತು ಹಿಟ್ಟು ಇದ್ದರೆ ಈ ರೆಸಿಪಿಯನ್ನು ಒಮ್ಮೆ ಮಾಡಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಬಾಳೆಹಣ್ಣು ಮಾತ್ರ ತುಂಬಾ ಸ್ವೀಟಾದ ಬಾಳೆಹಣ್ಣನ್ನು ನಾವು ತಗೊಳ್ಬೇಕು. ಕಣೇರಿರುವಂಥ ಬಾಳೆಹಣ್ಣು ಅಷ್ಟೊಂದು ಟೇಸ್ಟಿ ಆಗೋದಿಲ್ಲ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಒಳಗಿಂದ ತುಂಬಾ ಸ್ವೀಟಾಗಿದೆ ಫ್ರೆಂಡ್ಸ್. ಇವತ್ತು ನಾನು ಮಾಡಿದಂಥ ಈ ಬಾಳೆಹಣ್ಣಿನ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.